ಮಾತಾಡಿ ಸ್ವಾಮಿ. ಇದು ನಮ್ಮ ಬಂದಿದ್ದು ಸಮಾಧಿಗಳು. ಇದು ಆಚೆ ಆಡ್ತು, ಆ ಕಡೆ ಕಾಂಟಿಗೆ ಬರ್ತದೆ, ಆ ಕಡೆ ಬ್ರಾಹ್ಮಿಣ್ಸ್ ಬರ್ತದೆ. ಅವರೆಲ್ಲ ಸಮಾಧಿಗಳೆಲ್ಲ ಮನೆಗೆ ಕಟ್ಕೊಬಿಟ್ರು. ಇವಾಗ ಇಷ್ಟೇ ಉಳಿದಿದ್ರು. ಇದ್ರಾಗಿ ಕಾಂಪೌಂಡ್ ಹಾಕೊಂಡು ಅಲ್ಲಿಂದ ಆ ಮನೆಯಿಂದ ಆ ಕಡೆ ಕಾಣಿಸ್ತಾರೆ. ಹಂಗೆ ಬರ್ತೀನಿ ತೋರಿಸ್ತೀನಿ. ಮೂರ್ನಾಲ್ಕು ಕಡೆ ಸರ್ವೆ ಮಾಡ್ತಿದ್ವಿ ಇದನ್ನ. ಯಾರು ಬಂದರೆ ಎಲ್ಲರೂ ಬಂದು ದುಡ್ಡು ಸ್ಯಾಂಕ್ಷನ್ ಆಗುತ್ತೆ. ಆ ದುಡ್ಡು ಏನಾಗುತ್ತೆ, ಏನು ಮಾಡಿದ್ರೆ ಏನು ಗೊತ್ತಿಲ್ಲ ಇವಾಗ. ನೋಡಿ ಅಲ್ಲಿ ಮಧ್ಯಾಹ್ನ ಅವ್ರು ಕೊಡ್ತಾ ಆಗ್ತಾನೆ. ಅಣ್ಣ ಒಂದು ನಿಮಿಷ ಹೇಳ ಬನ್ನಿ ಅಣ್ಣ. ಈಗ ನೀವು ಏನಾಗಿದ್ದೀರಾ? ನಾವು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ಕೊಂಡಿದ್ದೀವಿ. ಅಣ್ಣ ಈಗ ಟೋಟಲ್ ಈಗ ಮುಳಬಾಗಿಲು ತಾಲೂಕಲ್ಲಿ ಇರುವಂತ ಮಶಾಣ ಇದು ಹಿಂದೂಗಳ ರುದ್ರಭೂಮಿ. ತಾಟ್ಪಾಳ್ಯದ್ದು, ಮುತ್ಯಾಲಪೇಟೆದು ಎರಡಕ್ಕೂ ಸರ್ ರುದ್ರಭೂಮಿ ಇದೆ. ಯಾರು ಬೇಕಾದ್ರೂ ತಗೊಬಂದು ಇವಾಗ ಎಲ್ಲರೂ ತಂದು ಇಲ್ಲೇ ಆಗ್ತಾವ್ರೆ. ಮಣ್ಣು ಮಾಡ್ಬೋದು, ಕಾರ್ಯ ಮಾಡ್ಬೋದು. ಎಲ್ಲಾ ಕ್ಯಾಸ್ಟ್ಗಳು ಬಂದ್ ಮಾಡ್ತಾರೆ. ನಾವ್ ಏನ್ ಮಾಡಕ್ಕಾಗಲ್ಲ, ಹೊಟ್ಟೆ ಹುರ್ಕೊ ಬರ್ತಾರೆ. ಬರೀ ಇರೋದು ಎರಡು ಬೇಡ ಅನ್ನಕ್ ಆಗಲ್ಲ. ಅವಾಗ ಅದ್ರೂ ಹಾಕೊಳ್ಳಿ ಬಿಡೋದು ಬಿಟ್ಟು ಕೊಡ್ತೀವಿ. ಮಾನವತೆ ತೋರಿಸ್ತಾ ಇದ್ವಿ. ಅಣ್ಣ ನಿಮ್ಮ ಪ್ರಕಾರ ಟೋಟಲ್ ಎಷ್ಟು ಎಕರೆ ಇದೆ ಅಣ್ಣ ಮಶಾಣಕ್ಕೆ ಅಂತ? ಇದು 7 ಎಕರೆ ಐತಿ. 7 ಎಕರೆ? 7 ಎಕರೆ ಐತಿ ಮಶಾಣಕ್ಕೆ 7 ಎಕರೆ? 7-8 ಎಕರೆ ಐತಿ. ಅದು ಸೇರಿಸ್ಕೊಂಡ್ರೆ ಬ್ರಾಹ್ಮಣರು ಸೇರಿಸ್ಕೊಂಡ್ರೆ. ನೀವ್ ಹೇಳ್ತಿರೋದು ದಾಖಲೆ ಪ್ರಕಾರ? ದಾಖಲೆ ಪ್ರಕಾರ, ಮಶಾಣ ದಾಖಲೆ ಪ್ರಕಾರ ನಾವು ಕೇಳ್ತಾ ಇರೋದು. ನೀವು ಬೇರೆ ಏನೋ ಕೇಳ್ತಾ ಇಲ್ಲ. ಮಶಾಣದ ದಾಖಲೆ ಪ್ರಕಾರ 7 ಎಕರೆ ಇದೆ. ಈಗ ಇದು 7 ಎಕರೆ ಇದೆ. ಇಲ್ಲಿಂದ ಎಲ್ಲಿ ಅರ್ಧ ಎಕರೆ ಇಲ್ಲ ಇವಾಗ. ಮತ್ತೆ ಏನಾಯ್ತು? ಎಲ್ಲ ಈ ಕಡೆ ನೋಡಿ, ಇಲ್ಲಿ ಕಟ್ಕೊಂಡವ್ರ ಹಿಂಗೆ ಈ ಕಾಂಪೌಂಡ್ ಹಾಕೊಂಡವ್ರೆ. ಅಲ್ಲಿವರೆಗೂ ಬರ್ತದೆ. ಅಲ್ಲಿಂದ ಈ ಕಡೆ ಉದ್ದಕ್ಕೂ ಆ ಕಡೆ ಬರ್ತಾವೆ. ಅವೆಲ್ಲ ಗುಟ್ಟುಗಳಿದಾವೆ. ಆ ಕಡೆ ಯಾರು ಮಶಾಣ ಮಾಡಕ್ ಆಗ್ತಾ ಇಲ್ಲ. ಅವರು ಗುಟ್ಟೆಗಳು ಬರುತ್ತೆ, ಅಗಿಯಕ್ಕಾಗಲ್ವಾ? ಅಗಿಯಕ್ಕೆ JCB ಆಗಲ್ಲ. ಆ ಕಡೆ ಮರಾಠಿಗಿರ್ದು ಅಂತ ಕೊಟ್ಟಿರೋದು. ಅದು ನಮ್ಮ ಮನೆ ತಿಳಿತು. ಅವ್ರ ಗುಟ್ಟೆಗೆ ಬಂದ್ಬಿಟ್ಟು ಆ ಕಡೆ ಗುಟ್ಟೆಗೆಲ್ಲ ಹೊಡೆದಿದ್ರೆ ಆಗ್ತಂದ ಹಾಕೋರು. ಮತ್ತೆ ಅವರು ಈಗ ಇಲ್ಲಿ ಜಾತಿ ವಿಚಾರ ಅನ್ನೋದೇನು ಬರ್ತಿಲ್ಲ. ನಮ್ಗೆ ಜಾತಿ ಯಾರು ಬೇಕಾದ್ರೂ ಹಾಕೊಳ್ಳಿ ಅಷ್ಟೇ. ಆವಾಗ ಬ್ರಿಟಿಷರ್ ಕಾಲದಲ್ಲೇನೋ ಜಾತಿ ವಿಚಾರಗಳು ಮಾತನಾಡೋರು. ಜಾತಿಗಳು ಮಾಡಿ ಜಾತಿಗಳು ಇವಾಗ ಅದೆಲ್ಲ ತೊಂದ್ರೆ ಇಲ್ಲ. ಯಾರು ಎಲ್ಲಿ ಬೇಕಾದ್ರೂ ಅಲ್ಲಾದ್ರೂ ಹಾಕೊಳ್ಳಿ, ನಮ್ಗೆ ಜಾಗ ಇರ್ಲಿ ಅಷ್ಟೇ ಸಾಕು. ಅಣ್ಣ ಈಗ ಈ 7 ಎಕರೆಯಲ್ಲಿ ಈಗ ಯಾರ್ದೋ ಒಬ್ರದ್ದು ಮಣ್ಣು ಮಾಡಬೇಕು ದೇಹ. ಇಲ್ಲಿ ತಗೊಬಂದಾಗ ವಿಪರೀತ ಬಿಸಿಲಿರುತ್ತೆ, ಇಲ್ಲ ಮಳೆ ಇರುತ್ತೆ. ಅಂತ ಟೈಮಲ್ಲಿ ಇಲ್ಲಿ ವ್ಯವಸ್ಥೆ ಏನಿದೆ? ಏನಿಲ್ಲ. ಆ ಒಂದು ಡೆಡ್ ಬಾಡಿ ಇಟ್ಟು ಪೂಜೆ ಪುರಸ್ಕಾರ ಮಾಡೋದಕ್ಕೆ ಹಂಗೆ ಮಾಡ್ಕೊಂಡು ಹಂಗೆ ನೆಂದ್ಕೊಂಡು. ಕರೆಂಟ್ ಬೇರೆ ಇಲ್ಲ ಸ್ವಾಮಿ. ನೀರಿನ ವ್ಯವಸ್ಥೆ ಅಲ್ಲಿ ಬೋರ್ ಹಾಕ್ಸಿದ್ವಿ. ಆ ಬೋರ್ ಕೂಡ ಇವಾಗ ಮನೆಗಳಿಗೆ ಹಾಕೋಬಿಟ್ಟವ್ರೆ. ಅಲ್ಲಿ ಒಂದು ಟ್ಯಾಂಕ್ ಮಾಡಿಸ್ತೀವಿ ಅಂದ್ರೆ ಟ್ಯಾಂಕ್ ಕೂಡ ಮಾಡಲಿಲ್ಲ. ನಾವೆಲ್ಲ ಟ್ಯಾಂಕ್ ಇಲ್ಲಿ ಬೋರ್ ಹಾಕ್ಸಿದಿರ? ಅಲ್ಲಿ ಬೋರ್ ಆಯ್ತು. ನೀರಿದೆಯಾ? ನೀರಿದಾವೆ. ಮನೆಗಳಿಗೆ ಹಾಕೋಬಿಟ್ಟವ್ರು. ಕಲೆಕ್ಷನ್ ನಾವು ನೀರ್ ಎತ್ತೊಂದ್ರೆ ಕೂಡ ಇತ್ತಲ್ಲ. ಬಳಕೆ ಆಗ್ತಿದ್ಯಾ? ಬಳಕೆ ಆಗ್ತದೆ. ಮನೆಯಲ್ಲಿ ಮಾತ್ರ. ಇಲ್ಲಿ ಯಾವುದೇ ತರದ ಒಂದು ವ್ಯವಸ್ಥೆ ಇಲ್ಲ. ಹಾಕ್ತಿವಿ ಅಂತ ಹೇಳಿದ್ರು, ಅದು ಆಗ್ಲಿಲ್ಲ. ಏನು ಹಾಕೊಳ್ಳಿಲ್ಲ. ಈಗ 7 ಎಕರೆಯಲ್ಲಿ ಈ ಒಂದು ಕೆರೆ ಇದೆಯಲ್ವಾ, ಈ ಕೆರೆ ಕೂಡ ಸಂಬಂಧ ಪಡುತ್ತಾ? ಅದು ಸಪ್ರೇಟ್ 14 ಎಕರೆ ಏನೋ ಬರ್ತದೆ. ಅದು ಬೇರೆ ಸರ್ವೆ. ಬೇರೆ ಅದು ಒಟ್ಟೋಗಿದೆ. ಅದು ಈ ಕೆರೆನೇ ಬೇರೆ ಸರ್ವೆ ನಂಬರ್ ಇದೆ. ಅದೇ ಬೇರೆ ಸರ್ವೆ ನಂಬರ್. ಮಶಾಣ ಬೇರೆ ಸರ್ವೆ ನಂಬರ್, ಕೆರೆ ಬೇರೆ ಸರ್ವೆ ನಂಬರ್. ಇಲ್ಲಿವರೆಗೂ ಬಂದಿದೆಯಲ್ಲ ನೀರು? ಇದು ಕೆರೆನೇ ಸ್ವಾಮಿ. ಆ ಮನೆಗಳಿದಾವೆ ನೋಡು. ಮನೆಗಳು ಕೂಡ ಕೆರೆಗೆ ಸೇರೋ ಮನೆಗಳಿದಾವೆ. ಇದೆಲ್ಲ ಒತ್ತುವರಿ ಆಗಿರೋದು? ಒತ್ತುವರಿ ಆಗಿರೋದು. ಈ ಮನೆಗೆಲ್ಲ ಒತ್ತುವರಿನೇ. ಇವೆಲ್ಲ ಒತ್ತುವರಿನೇ. ಇವ್ರಿಗೆಲ್ಲ ನೋಟಿಸ್ ಕೊಟ್ಟವ್ರು. ಇವಾಗ ನೋಟಿಸ್ ಕೊಟ್ಟು ಡೆಮಾಲಿಷನ್ ಮಾಡಿಲ್ಲ, ಏನು ಮಾಡಿಲ್ಲ, ಹಂಗೆ ಕಟ್ಕೊಂಡವ್ರು. ಆ ಕಡೆ ಇದೆಲ್ಲ ಮಶಾಣ ಜಾಗಕ್ಕೆ ಸಂಬಂಧ ಪಡೋದು. ಇದೆಲ್ಲ ಮಶಾಣ. ಇನ್ನು ಈ ಕಡೆ ಇದೆ ಅಣ್ಣ ಮಶಾಣ ಜಾಗ. ಈ ಕಡೆ ಮೇಲ್ಗಡೆ ಐತಿ. ಅಣ್ಣ ಇವಾಗ ಒಂದ್ ನಿಮಿಷ ಅಣ್ಣ ಶಂಕರಣ್ಣ. ಈಗ ಇಲ್ಲಿ ಈ ಕಾಂಪೌಂಡ್ ಹಾಕಿ ಲೇಔಟ್ ಎಲ್ಲ ಮಾಡಿದಾರಲ್ಲ, ಈ ಲೇಔಟ್ ಎಲ್ಲ ಮಶಾಣಕ್ಕೆ ಸಂಬಂಧ? ಇದು ಮಶಾಣಕ್ಕೆ ಸಂಬಂಧ. ನಾವು ಸರ್ವೆ ಮಾಡ್ತಿದ್ವಿ. ನಮ್ಗೆ ಗೊತ್ತಿರೋದು. ಅಲ್ಲಿವರೆಗೂ ಬರ್ತದೆ ಸ್ವಾಮಿ. ಅಲ್ಲೈತೆ. ಅವ್ರ ಸಂಬಂಧ ಇಲ್ಲ. ಇಲ್ಲಿ ಬನ್ನಿ. ತಹಸೀಲ್ದಾರ್ ಅವರೇ ಬಂದು ಒಂದು 10 ವರ್ಷ ಆಯ್ತು ಬಂದು ಸರ್ವೆ ಮಾಡಿಸಿ ಎಲ್ಲರೂ ಒಪ್ಕೊಳ್ಕೊಂಡು. ತಾಟ್ಪಾಳ್ಯವರು, ಮುತ್ಯಾಲಪೇಟೆಯವರು ಎಲ್ಲ ಜಾತಿಗಳು ಬಂದು ನಿಂತ್ಕೊಂಡು ಮಾಡ್ತಿದ್ದಾರೆ. ಏನಾಗಲಿಲ್ಲ. ಯಾವಾಗ ಮಾಡಿಸಿದ್ದು? 10 ವರ್ಷ ಆಗೋಗಿರ್ಬೇಕು. 10 ವರ್ಷ? ಈ 5 ವರ್ಷದಲ್ಲಿ ದುಡ್ಡು ಕೂಡ ಸ್ಯಾಂಕ್ಷನ್ ಆಗೈತೆ. ಇದು ಕಾಂಪೌಂಡ್ ಆಗ್ತಿದೆ. ಈ ಲೇಔಟ್ ಹಂಗೆ ಇದು ಫೋಕಸ್ ಮಾಡಿ ಅಣ್ಣ. ಅಲ್ಲಿವರೆಗೂ ಬರ್ತದೆ ಸ್ವಾಮಿ. ಎಲ್ಲರಿಗೂ ಕುಂಟೆ ತಿನ್ನ ಮೇಲ್ಗಡೆವರೆಗೂ. ಅವ್ರದ್ದು ಕದ್ರಪ್ಪನವ್ರವ್ರು ಸ್ವಲ್ಪ ಆಯ್ತಂತ ಜಮೀನು. ಅವ್ರ ಡೀಟೇಲ್ ನಮ್ಗೆ ಎಲ್ಲೂ ತೋರಿಸಲಿಲ್ಲ. ಸರ್ವೆಗೆ ಬಂದಾಗ ನಿಮ್ಗೆ ಯಾಕೆ ಬರ್ರಿ ಸರ್ ಮಶಾಣ ಸರ್ವೆ ಮಾಡ್ಕೊಳ್ಳೋಣ ಅಂತ ಸರ್ವೆ ಮಾಡಿದ್ವಿ. ಇಲ್ಲಿ ಸರ್ವೆ ಮಾಡಿದ್ರೆ ಇದು ಇಲ್ಲಿ ಸರ್ವೆವರೆಗೂ ಬಂತು. ಇದೆಲ್ಲ ಮಶಾಣ ಬರುತ್ತೆ? ಮಶಾಣ. ಇಲ್ಲೆಲ್ಲ ಯಾಕೆ ಮಣ್ಣು ಮಾಡ್ತಿಲ್ಲ? ಬಿಟ್ಟು ಕೊಡ್ತಾ ಇಲ್ಲ ಇವರು. ಕದ್ರಪ್ಪನವ್ರು ನಮ್ದು ಅಂತ ಕುಂತ್ಕೊಂಡವ್ರು. ನಮ್ದೇ ಇದು ಎಲ್ಲ ಅಂತ. ಇದು ನಮ್ಮ ಸೋಯಾಜಿತ್ ಅಂತ. ಈ ಜಾಗ ಇಲ್ಲ. ಜಾಗ ಅಲ್ಲಿವರೆಗೂ ನಮ್ದೇ. ಆ ಹುಣಸೆ ಮರ ಕೂಡ ನಮ್ಮ ಮಶಾಣದಲ್ಲಿ ಕೆರೆನಾಗಿರೋ ಹುಣಸೆ ಮರ ಕೂಡ ನಮ್ದೇ ಅಂತಾರೆ. ಮಾಡ್ಕೊಂತವ್ರು.
ಈ ತರ ಬಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ಈ ಲೇಔಟ್ ಯಾರ್ದಣ್ಣ? ಕದ್ರಪ್ಪನವರು ಅದೇ ಅಂಬರೀಷ್ MLA ಮಾಜಿ MLA ಅವ್ರು ಮಾರಾಕಿದ್ರು, ಕದ್ರಪ್ಪನವರೇ ಮಾರಾಕಿದ್ರು. ಓಕೆ, ಅವರೇ ಮಾಡಿ ಅದನ್ನ ಲೇಔಟ್ ಮಾಡಿ ಅದಕ್ಕೆ ಅಂಬರೀಷ್ ಮಾಡಿದ್ ಲೇಔಟ್. MLA ಅಂಬರೀಷ್ ಮಾಜಿ ಆತನ ಮಾಡಿದ್ದು. ಆತನ ಯಾರೋ ಬೇರೆಯವ್ರು ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗೈತಿ. ಯಾರು ಕೊಟ್ಟವರು ಏನೋ ಗೊತ್ತಿಲ್ಲ. ಈ ಲೇಔಟ್ ಅಲ್ಲಿ ಜನ ಪರ್ಚೇಸ್ ಮಾಡಿದಾರೆ ಸೈಟ್ಗಳು? ಯಾರು ಮಾಡಿರೋರು ನಮ್ಗೆ ಯಾರು ಕಾಣಿಸಿಲ್ಲ. ಯಾರು ಮಾಡಿಲ್ಲ. ಸೈಡ್ ಒಂದು ಮನೆ ಆದ್ರೂ ಕಟ್ಕೊಡೋರು ಯಾರು ಮನೆ ಕಟ್ಟಲಿಲ್ಲ. ಅದು ಒಂದು 10 ವರ್ಷದಿಂದ ಹಂಗೆ ಬಿದ್ದೈತಿ. ಕಂಬಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಕಟ್ಟಕ್ಕೇನು ರೆಡಿ ಮಾಡಿದ್ದಾರೆ, ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಬನ್ನಿ ಅಡ್ಮಿಷನ್ ಹಿಂಗೆ ಹೋಗ್ಬೋದು ನೋಡಿ. ಹಿಂಗೆ ಮೊನ್ನೆ ನನ್ನ ತಮ್ಮನ ಮಗ ತೀರ್ಕೊಂಡ. ನಾವು ಕೊಟ್ಟಿದ್ದು ನರ್ಕ 10 ವರ್ಷ ಆಕ್ಸಿಡೆಂಟ್ ಆಗುತ್ತೆ. ಯಾವಾಗಣ್ಣ? ಅದನ್ನ ತೋರಿಸಿ, ಅದನ್ನ ತೋರಿಸ್ಬಿಟ್ಟು ಮಾತಾಡೋಣ ನಡೀರಿ. ನಾನು ಬಂದಿದ್ದೆ. 15 ದಿನ ಆಯ್ತು. ಅದನ್ನ ಹೇಳ್ರಿ. ಒಂದು ಡೆಡ್ ಬಾಡಿ ಮೇಲೆ ಒಂದು ಡೆಡ್ ಬಾಡಿ ಆಗ್ತಾ ಇರೋದು ನೋವಾಗತ್ತೆ ಇಲ್ಲಿ. ಮುಳ್ಳಗಡಿ ಬಾಡಿ ಕಾಲುಗಳು ಕಟ್ ಮಾಡಿ ಎತ್ತಾಕ ನಮ್ಮ ಮಗುನ ಹಾಕಿರೋದು. ಮುಳ್ಳಗಡಿ ಒಂದು ಬಾಡಿ ಸಿಕ್ಕವಾಗೈತೆ. ಅದ್ರ ಆ ಬಾಡಿ ಕಾಲುಗಳು ಅರ್ಧ ಕಟ್ ಮಾಡಿ ಮತ್ತೆ ಎತ್ತಾಕಿರೋದು. ನಮ್ಮ ಬಾಡಿ ಎಲ್ಲ ಹಾಕಿದ್ದು ನಮ್ಮ ಹುಡುಗಿನ ಬಾಡಿ. ಹೌದಾ? ಏನು ಮಾಡಿ ಒಬ್ಬರು ಎತ್ತೆ ಒಬ್ಬರು ಹಾಕಬೇಕು. ಅಲ್ಲ, ಊಟ ಹಾಕಿರುವಂತ ಬಾಡಿ ಕಾಲು ಕಟ್ ಮಾಡಿ ಇನ್ನೇನು ಮಾಡೋದು? ಗುಣಿ ಆಗದಾಗ ಸಿಕ್ಕೋಗ್ಬಿಟ್ಟಿದೆ ಅದು. ಮಾಡೋಂಗಿಲ್ಲ ನಾವು. ಎಲ್ಲಿ ಗುಣಿ ಹಾಕಿದ್ರೆ ಅಲ್ಲೇ ಆಗಬೇಕು ಅನ್ನೋ ನಮ್ಮ ಇದ್ರಾಗ ಒಂದು ಸಾಂಗ್ ಐತೆ ನಮಗೆ. ಮತ್ತೆ ಹೊಡೆಯೋಂಗಿಲ್ಲ. ಮತ್ತೆ ಕಲ್ಲು ಬರಲಿ ಬಂಡೆ ಬರಲಿ ಏನು ಬರಲಿ ಅಲ್ಲೇ ಮಾಡಬೇಕು. ಅದೇ ಪದ್ಧತಿ, ಅದೇ ಬಂದಿರೋದು. ಎಲ್ಲೋ ಇದೆ, ಎಲ್ಲ ಕಡೆನೂ ಹಿಂದೂ ಸಂಪ್ರದಾಯ ಎಲ್ಲ ಅದೇ ಇದೆ. ಗಡಾರಿ ಹಾಕಿ ಬಂದರೆ ಇಲ್ಲೇ ಇಡಬೇಕು. ಮತ್ತೆ ಬೇರೆ ಕಡೆ ಚೇಂಜ್ ಮಾಡೋದು. ಇದು ರಾಜಕಾಲುವೆ. ಅಣ್ಣ, ಈ ರಾಜಕಾಲುವೆ ಇದು ರಾಜಕಾಲುವೆ. ಈ ರಾಜಕಾಲುವೆನೂ ಪಕ್ಕ ಇಲ್ಲ. ಈ ಕೆರೆಗೆ ಬರೋದು. ಆ ಕಡೆ ಒಂದು ರಾಜಕಾಲುವೆ. ಅಲ್ಲ, ಈ ಕೆರೆಗೆ ಇದು ರಾಜಕಾಲುವೆ ನೀರು ಬರೋದಕ್ಕೆ, ಆ ಮೇಲಿಂದ ನೀರು ಬರೋದಕ್ಕೆ ಕೆಳಗಡೆ ಪೈಪ್ ಕೊಟ್ಟಿದಾರ? ಇಲ್ಲ ಮುಚ್ಚಿಬಿಟ್ಟಿದ್ದಾರೆ. ಈಗ ಇವರು ನಿಮ್ಮ ತಮ್ಮನ ಮಗ ಕೇರ್ಪುರಮಲ್ಲಿ ಆಕ್ಸಿಡೆಂಟ್ ಆಗಿ ಈಗ 15 ಡೇಸ್ ಆಯ್ತಾ? 23ನೇ ತಾರೀಕು ಸೇರ್ಕೊಂಡು 15 ದಿನ ಆಯ್ತು. ಅಣ್ಣ, ಈಗ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಹಳ್ಳ ಹೊಡಿತೀವಿ ಅಂತಂದ್ರೆ ಆ ಹಳ್ಳ ಹೊಡಿಬೇಕಾದ್ರೆ ಏನೇ ತೊಂದರೆ ಆದ್ರೂ ಸಹ ಇನ್ನೊಂದು ಹಳ್ಳ ಹೊಡಿಯೋಂಗಿಲ್ಲ. ಅಕಸ್ಮಾತ್ ಚೇಂಜ್ ಮಾಡ್ಬೇಕಂದ್ರೆ ಇದ್ರಾಗ ಒಂದು ಕುರಿನ ಕೋಳಿನ ಹಾಕ್ಬಿಟ್ಟು ಅದ್ರ ಮುಚ್ಚಿಬಿಟ್ಟು ಇನ್ನೊಂದು ಗುಣಿ ಹೊಡ್ಕೋಬೇಕು ನಾವು. ಓಕೆ ಓಕೆ. ಓ, ಆ ಒಂದು ಹಳ್ಳ ಕಾಯ್ತಾ ಇರ್ತದೆ. ಆ ಸಂಖ್ಯೆ ಬರೋದು. ಅದರಿಂದ ನಮ್ಗೆ ಈ ಹಳ್ಳ ಹೊಡಿಬೇಕಾದ್ರೆ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಐತಣ್ಣ? ಅಲ್ಲ ಇನ್ನೊಂದು ದೇಹ ಸಿಕ್ತಾ ಈ ಹಳ್ಳ ಹೊಡಿಬೇಕಾದ್ರೆ? ಒಂದು ಸಿಕ್ತು ಹೇಳಂಗಿಲ್ಲ. ಸಿಗುತ್ತೆ. ಇದ್ರಾಗ ಕಾಲು ಸಿಕ್ತು. ಇಲ್ಲಿ ನಾವು ನಿಂತಿದ್ದೀವಿ, ಇದು ಕಾಲು ಸಿಕ್ತು. ಆ ಕಾಲು ನೆಚ್ಚಾಕಿ ನೀರ್ನಾಗ ಹಾಕಿ ಮಾಡ್ತೀವಿ. ಇಂಥ ಎಲ್ಲ ಆ ಕಡೆ ಎಲ್ಲ ಹೆಣಗಳು ಎತ್ತಾಕೆ ಆಗ್ತಾ ಇರೋದು. ಕಡೆ ಇನ್ನೆಲ್ಲಿ ಮಾಡ್ತಾರೆ? ಇದ್ದವ್ರು ಬಿದ್ದವ್ರು ಇಂಥ ಸಮಾಧಿಗೆ ಕಟ್ಬಿಡ್ತಾರೆ. ಏನ್ ಮಾಡಕ್ಕಾಗಲ್ಲ. ನೋಡ, ಪೊಲೀಸ್ ಸುಬ್ರಹ್ಮಣ್ಯನು ಮೊನ್ನೆ ತೀರ್ಕೊಂಡಿದ್ದು. ಆ ಟ್ರಾಕ್ಟರ್ ಬಂದಾಗ ಅಡ್ಡ ಆ ಕಲ್ಲು ಹೊಡೆದೋಯ್ತು. ನೇಮ್ ಬೋರ್ಡ್ ಅಲ್ಲಿ ಈಚಲ್ ಮರದವರೆಗೂ ಹೋಯ್ತಮ್ಮ ಶಾಣೆಗೆ. ನಾವು ಸರ್ವೆ ಮಾಡಿದಾಗ ಅಲ್ಲಿವರೆಗೂ ಅಲ್ಲೆಲ್ಲ ಹಾಕಿದ್ದಾರೆ. ಈಗ ಈ ಕಡೆ ಎಲ್ಲ ಬಂಡೆಗಳು ಸ್ವಾಮಿ. ಆ ಕಡೆ 1-2 പേര് ನಮ್ಮ ಕ್ಲಾಸ್ಮೇಟ್ ಒಬ್ಬನ ಹಾಕಿದ್ರು. ನಾವೇ ತಂದು ಹಾಕ್ಸಿದ್ರು. ವಿತ್ ಆಟ್ ಮಾಡಿ ಚಿಲ್ಕನ್ ಪಟ್ಕೊಂಡು ಹೈಸ್ಕೂಲ್ಗೆ ವస్తాడు. ఏం పేరు చెప్ప? పేరేమో మర్చిపోయింది నేను. వేణునో ఏమో అంటారు. వేణు పెళ్లి కాలే ఆడే ಬಂಧುಗಳೇ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಹಿಂದೂಗಳ ರುದ್ರಭೂಮಿಯಲ್ಲಿ ನಾವು ಇವತ್ತು ಬಂದಿರೋದು. ಈಗಾಗಲೇ ನೀವೆಲ್ಲಾನು ಏನು ವಿಷಯ ಇಲ್ಲಿಗೆ ಬಂದಿರೋ ಅಂಥದ್ದು ಅಂತೇಳಿ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಇವತ್ತು ತಾಲೂಕಿನ ಒಂದು ಅಭಿವೃದ್ಧಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬದುಕಿರ್ಬೇಕಾದ್ರೆ ನಾವೆಲ್ಲರೂ ಯಾವ ರೀತಿಯಲ್ಲಿ ಜೀವನ ಮಾಡಿರ್ತೀವೋ ಅದು ಸೆಕೆಂಡ್ರಿ. ಸತ್ತಾದ್ಮೇಲೆ ದೈವಾಧೀನರಾದ್ಮೇಲೆ ಅಟ್ಲೀಸ್ಟ್ ಒಂದು ಮಣ್ಣು ಮಾಡೋದಕ್ಕೂ ಕೂಡ ಒಂದು ಸರಿಯಾದಂತಹ ಒಂದು ಜಾಗ ಇಲ್ಲ ಅಂತಂದ್ರೆ ಒಂದು ತಾಲೂಕಲ್ಲಿ ಇದು ವಿಪರ್ಯಾಸ. ನೋಡಿ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಜಾಗ ಇಲ್ಲ ಅಂತ ಹೇಳಿ ಅನ್ನೋದೇನಿಲ್ಲ. ಹಿಂದೂಗಳ ರುದ್ರಭೂಮಿಗಾಗಿ 7 ಎಕರೆ ಸೀಮಿತ ಇದೆ. 7 ಎಕರೆ ಅಲ್ವಣ್ಣ? 7 ಎಕರೆ ಸೀಮಿತ ಇದೆ. ಆದ್ರೆ 7 ಎಕರೆ ದಾಖಲೆಯ ಪ್ರಕಾರ 7 ಎಕರೆ ಇದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ
ಎಲ್ಲೂ ಜಾಗ ಇಲ್ಲ. ಯಾಕೆಂತಂದ್ರೆ ಇಲ್ಲೆಲ್ಲ ನೀವು ನೋಡ್ಬೋದು, ಒಂದಷ್ಟು ಮನೆ ಎಲ್ಲಾನು ಒತ್ತುವರಿ ಮಾಡ್ಕೊಂಡಿರುವಂಥದ್ದು, ಈ ಕಡೆ ಎಲ್ಲಾನು ಮನೆಗಳನ್ನ ಒತ್ತುವರಿ ಮಾಡ್ಕೊಂಡಿರೋದು. ಮತ್ತೆ ಈಗಾಗಲೇ ನಾವು ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ಒಂದು ಲೇಔಟ್ ನ ಕೂಡ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಆ ಲೇಔಟ್ ಅಲ್ಲಿ ಸೇಟುಗಳು ಸೇಲ್ ಆಗಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದ್ರೆ ಯಾವುದೇ ತರದ ಒಂದು ಮನೆ ಕೂಡ ಕಟ್ಟಿಲ್ಲ. ಆದ್ರೆ ಆ ಲೇಔಟ್ ಕೂಡ ದಾಖಲೆಗಳ ಪ್ರಕಾರ ಮಶಾಣಕ್ಕೆ ಸಂಬಂಧಪಟ್ಟಂತಹ ಒಂದು ಜಾಗ ಅಂತೇಳಿ ದಾಖಲೆ ಇದೆ ಅಂತೇಳಿ ಹೇಳ್ತಿದ್ದಾರೆ. ಮತ್ತೆ ಈ ಒಂದು ರುದ್ರಭೂಮಿಯನ್ನ ಡೆವಲಪ್ ಮಾಡೋದಕ್ಕೆ, ಇಲ್ಲೊಂದು ಅನುಕೂಲ ಮಾಡೋದಕ್ಕೆ ಅಂತೇಳಿ ಸರ್ಕಾರದಿಂದ ಒಂದಷ್ಟು ಫಂಡ್ ಕೂಡ ರಿಲೀಸ್ ಆಗಿದೆ. ಅದೇನಾಯ್ತು ಮತ್ತೆ ನಾವು ಎಷ್ಟಣ್ಣ ರಿಲೀಸ್ ಆಗಿದೆ? 1 ಕೋಟಿ ಚಿಲ್ಲರೆ. 1 ಕೋಟಿ ಚಿಲ್ಲರೆ ರಿಲೀಸ್ ಆಗಿದೆ. ಯಾವಾಗಣ್ಣ? 3 ವರ್ಷ ಆಯ್ತು. ಈ ಕೌನ್ಸಿಲರ್ ಹೇಳಿದ್ವಿ, ವಾರ್ಡ್ ಕೌನ್ಸಿಲರ್ ಸೋಮಣ್ಣ ನಮ್ಗೆ ತಿಳಿದ, ಬರ್ರಿ ನೀವೆಲ್ಲ ಬರ್ರಿ ನಾವು ಹೋಗೋದು ಬರೋದು 3 ವರ್ಷಗಳ ಆಸುಪಾಸು 3 ವರ್ಷಗಳಲ್ಲಿ 1 ಕೋಟಿ ರೂಪಾಯಿ ಈ ಒಂದು ರುದ್ರಭೂಮಿ ಒಂದು ಅನುಕೂಲಕ್ಕೆ ಅಂತೇಳಿ ಸ್ಯಾಂಕ್ಷನ್ ಆಗಿದೆ. ಆದ್ರೆ ಭೂಮಿನೇ ಇಲ್ಲಿ ಜಾಗನೇ ಇಲ್ಲ, ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇನ್ನ ಆ 1 ಕೋಟಿ ರೂಪಾಯಿ ಏನಾಯ್ತು ಅನ್ನೋದನ್ನು ಅದೊಂದು ಕ್ವಶನ್ ಮಾರ್ಕ್. ಮತ್ತೆ ಇವತ್ತು ಯಾರಾದ್ರೂ ನಮ್ಮ ಹಿಂದೂ ರುದ್ರಭೂಮಿಗೆ ಅಂತೇಳಿ ಯಾರಾದ್ರೂ ಆಕಸ್ಮಿಕವಾಗಿ ದೈವಾಧೀನರಾದಾಗ ಇಲ್ಲಿ ಆ ಒಂದು ದೇಹನ ತಗೊಬಂದಾಗ ವಿಪರೀತ ಮಳೆ ಇರ್ಬೋದು, ಇಲ್ಲ ವಿಪರೀತ ಬಿಸಿಲು ಇರ್ಬೋದು, ಇಲ್ಲ ಏನೋ ಒಂದು ಆತಂಕಗಳು ಇರ್ಬೋದು, ಆತಂಕಗಳು ಇರ್ಬೋದು. ಅಂತ ಒಂದು ಸಮಯದಲ್ಲಿ ಒಂದು ತಾಲೂಕಲ್ಲಿ ಆ ಒಂದು ದೇಹನ ಇಟ್ಟು ಅಲ್ಲಿ ಒಂದು ಪೂಜೆ ಪುರಸ್ಕಾರ ಮಾಡೋದಾಗಿರ್ಬೋದು, ಆ ಒಂದು ದೇಹಕ್ಕೆ ಸ್ನಾನ ಮಾಡಿಸೋದಾಗಿರ್ಬೋದು, ಈ ತರ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತಂದ್ರೆ ಇಲ್ಲಿ ಎಲ್ಲೂ ಸಹ ಒಂದು ಅನುಕೂಲ ಇಲ್ಲ ಅಂತೇಳಿ ಇಲ್ಲಿ ಬಂದಿರ್ತಕ್ಕಂಥವರ ಒಂದು ರೋದನೆ. ಸೊ ಈಗಾಗಲೇ ನಮ್ಮ ತಾಲೂಕು ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಿದೆ ಅನ್ನೋದನ್ನ ನಾವು ಈ ಒಂದು ಮಶಾಣ ಕೂಡ ಒಂದು ಎಕ್ಸಾಂಪಲ್ ಆಗಿದೆ. ಈ ಕೂಡಲೇ ಈ ಒಂದು ಮುಲ್ಬಾಲ್ ತಾಲೂಕಿನ ತಹಸೀಲ್ದಾರ್ ಅವರಾಗಿರ್ಬೋದು, MLA ಅವರಾಗಿರ್ಬೋದು, ದಯವಿಟ್ಟು ಈ ಒಂದು ಮಶಾಣಕ್ಕೆ ಸಂಬಂಧಪಟ್ಟಂತೆ ನೀವು ಇದನ್ನ ಪರಿಶೀಲನೆ ಮಾಡಿ ಒತ್ತುವರಿ ಮಾಡಿರುವಂತ ಜಾಗನ ನೀವು ತೆರವುಗೊಳಿಸ್ತಿರೋ, ಇಲ್ಲ ಅಂತಂದ್ರೆ ಲೇಔಟ್ ಮಾಡಿರುವಂತ ಜಾಗನ ನೀವು ತೆರವುಗೊಳಿಸ್ತಿರೋ, ಒಟ್ಟಿನಲ್ಲಿ ನಮ್ಮ ಹಿಂದೂಗಳ ರುದ್ರಭೂಮಿಗಾಗಿ ಈ ಒಂದು ಜಾಗನ ಸೀಮಿತಗೊಳಿಸಬೇಕು. ಇಲ್ಲಿ ಯಾರು ಮತ್ತೆ ಅತಿಕ್ರಮಣ ಮಾಡಬಾರ್ದು, ಯಾರು ಒತ್ತುವರಿ ಮಾಡಬಾರ್ದು. ಅದೇ ರೀತಿಯಲ್ಲಿ ಹಿಂದೂಗಳ ರುದ್ರಭೂಮಿಯಲ್ಲಿ ಒಂದು ಅನುಕೂಲ ಆಗುವ ರೀತಿಯಲ್ಲಿ ಒಂದು ಬೋರ್ವೆಲ್ ಆಗಿರ್ಬೋದು, ಒಂದು ಶೆಡ್ ಆಗಿರ್ಬೋದು, ಅದನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸಮಾಜ ಮೇಲ್ಗಡೆನೆ ಹಾಕಿರೋದು, ಹುಡುಗನ ಮೇಲ್ಗಡೆನೆ ಬಿದ್ದು ಗುಣಿ ಆಗಿರ್ಲಿಕ್ಕಾಗಲಿಲ್ಲ, ಮೇಲ್ಗಡೆನೆ ಹಾಕಿ ಚಪ್ಪಡಿಗಳು ಹಾಕಿ ಮೇಲ್ಗಡೆ ಮಣ್ಣು ಹಾಕಿರೋದು. ಅದು ಅಲ್ಲಿ ಬಂಡೆನೆ ಬಂದ್ಬಿಟ್ಟೈತೆ, ಏನ್ ಮಾಡ್ಲಿಕ್ಕಾಗಲಿಲ್ಲ, ಮೇಲ್ಗಡೆನೆ ಐತೆ, 1 ಅಡಿ ಕೂಡ. ನೋಡಿ ಈ ಒಂದು ದೇವದಿನರಾದಂತಹ ಇವರ ಒಂದು ದೇಹನ ಮಣ್ಣು ಮಾಡಬೇಕು ಅಂತ ಹೇಳಿ ಅಂದಾಗ ಇಲ್ಲಿ ಹಳ್ಳ ಹೊಡೆದ್ರೆ ಎಷ್ಟಡಿಗಣ್ಣ ಬಂಡೆ ಸಿಕ್ಕಿದ್ದು? 3 ಅಡಿಗೆ ಸಿಕ್ತದೆ. 3 ಅಡಿಗೆ ಬಂಡೆ ಸಿಕ್ತಂತೆ. ಆ 3 ಅಡಿ ಬಂಡೆ ಸಿಕ್ಕಿದಾಗ ಸಂಪ್ರದಾಯದ ಪ್ರಕಾರ ನಾವು ಇನ್ನೊಂದು ಹಳ್ಳನ ಹೊಡೆಯೋದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅನ್ನೋರು ಹೇಳ್ತಿದ್ದಾರೆ. ಏನೇ ಆಗ್ಲಿ ಅದೇ ಹಳ್ಳದಲ್ಲೇ ಮಣ್ಣು ಮಾಡಬೇಕು, ಇನ್ನೊಂದು ಹಳ್ಳ ಹೊಡೆಯಕ್ಕೆ ಹೋಗ್ಬಾರ್ದು ಸಂಪ್ರದಾಯದ ಪ್ರಕಾರ ಅಂತ ಹೇಳಿ 3 ಅಡಿಗೆ ನಾವು ಒಂದು ಗಾದೆ ಕೂಡ ಕೇಳಿದ್ವಿ, 3 ಅಡಿಗೆ 6 ಅಡಿ ಅಂತ. ಅಂದ್ರೆ 6 ಅಡಿ ಆಳ, 6 ಅಡಿ ಆಳ, 6 ಅಡಿ ಆಳ. 3 ಅಡಿ ಆಳಕ್ಕೆ ಹಾಕಿದ್ರೆ ರಾತ್ರಿ ಹೊತ್ತಲ್ಲಿ ನರಿಗಳಾಗಿರ್ಬೋದು, ಇಲ್ಲ ಏನೇ ಒಂದು ಪ್ರಾಣಿಗಳು ಬಂದು ಅದನ್ನ ದೇಹನ ತಿನ್ನುವಂತ ಕೆಲಸ ಆಗುತ್ತೆ. ಹಾಗಾಗಿ 6 ಅಡಿ ಆದ್ರೂ ಹೊಡಿಲೇಬೇಕು ಅನ್ನೋದು. ಈ ರೀತಿಯಲ್ಲಿ ಬಂಡೆ ಇರುವಂತ ಜಾಗದಲ್ಲಿ ಒಂದು ಅನುಕೂಲ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಬಂಡೆ ಸಿಕ್ಕಿದಾಗ ಆ ಒಂದು ಎಷ್ಟಣ್ಣ ಖರ್ಚಾಯ್ತು ಆ ಬಂಡೆ ಹೊಡೆಯೋದಕ್ಕೆ? 9ರಿಂದ 10 ಸಾವಿರ ಆಗಿದೆ. 9ರಿಂದ 10 ಸಾವಿರ, 15 ಸಾವಿರನೇ ಆಗತ್ತೆ ಜನರದು ಎಲ್ಲ ಸೇರಿಸಿ. ಮತ್ತೆ ನೋಡಿ ಇನ್ನೊಂದು ನೋಡಿ, ಈ ಒಂದು ಮಶಾಣದ್ದು ಒಂದೇ ಅಡಿ ಮೇಲ್ಗಡೆನೆ ಹಾಕಿದೆ. ಈ ಮಶಾಣ ಒಳಗೆ ಇನ್ನೊಂದು ಬಾಡಿ ಇದೆಯಾ? ಇಲ್ಲ ಬಂಡೆ ಬಂದ್ಬಿಟ್ಟು ಮೇಲ್ಗಡೆ ಹಂಗೆ ಮೇಲ್ಗಡೆ ಹಾಕ್ಬಿಟ್ಟು ಮೇಲ್ಗಡೆ ಹಾಕಿ ಮಣ್ಣು ಹಾಕಿ ನೋಡಿ. ಇದು ಅಷ್ಟೇ, ಅದು ಅಷ್ಟೇ ಪಾಪ. ನೋಡಿ ಈ ಒಂದು ಮಣ್ಣು ಮಾಡಿರುವಂತ ಸಮಾಧಿ ಇಲ್ಲಿ ಹಳ್ಳ ಹೊಡಿಬೇಕು ಅಂತಂದ್ರೆ ಬಂಡೆ ಇದೆಯಂತೆ ಕೆಳಗಡೆ. ಆ ಬಂಡೆ ಮೇಲೆನೆ ದೇಹನಿಟ್ಟು ಮಣ್ಣು ಹಾಕಿ ಈ ಚಪ್ಪಡಿ ಕಲ್ಲು ಹಾಕಿ ಕವರ್ ಮಾಡಿದ್ದಾರೆ. ಅಂದ್ರೆ ಈ ದೇಹ ಇವತ್ತು ಒಳಗಿಲ್ಲ, ಮೇಲೇನೆ ಇದೆ. ಇಲ್ಲ ಆಯ್ತು ನೋಡಿ, ಬಂಡೆ ಇಲ್ಲೇ ಕಾಣಿಸ್ತದೆ. ಇಲ್ಲಿ ನೋಡ್ರಿ, ಇಲ್ಲೇ ಐತೆ ಬಂಡೆ. ಇಂಥ ಬಂಡೆ ಸಿಗ್ತದೆ. ಅವ್ರು ಹೆಂಗ ಅಗಿಯೋದು ದುಡ್ಡಿಲ್ದರು ನೋಡಿ. ಇದು ಬಂಡೆ ಹಂಗೆ ತಗೊಳ್ಳಿ. ಇದು ಬಂಡೆ. ತಗೊಳ್ಳಿ. ಈ ಬಂಡೆನ ಅಗಿಯೋಕೆ ಆಗ್ದಿರಾ ಬಂಡೆ ಮೇಲೇನೆ ದೇಹನ ಇಟ್ಟು ಮಣ್ಣು ಮಾಡಿ ಆ ಮಣ್ಣು
ಡಿವೈಡ್ ಆಗಬಾರ್ದು ಅಂತ ಹೇಳಿ ಚಪ್ಪಡಿ ಕಲ್ಲು ಹಾಕಿದ್ದಾರೆ. ಇವು ಅಷ್ಟೇ ಅವು ಅಷ್ಟೇ, ಅದು ಹಂಗೆ ಆಗಬೇಕು. ಆ ಕಡೆ ಹೋಗು. ಪೊಲೀಸ್ ಸುಬ್ರಹ್ಮಣ್ಯ ಇದು ಹುಲಿ. ಹುಲಿ. ಹಾಂ, ಹಾರ್ಟ್ ಅಟ್ಯಾಕ್ ಆಗಿ. ರೋಡ್ ಮಾಡಿಸ್ಕೊಂಡು ಮಧ್ಯಾಹ್ನ ಈ ಬೋರ್ವೆಲ್ ವರ್ಕ್ ಅಮ್ಮ NSS ತೋಡ್ಬಿಟ್ಟು ಟೈಮ್ ಜಾಗ ಹಾಕೊಂಡು ರೋಡ್ ಪಕ್ಕ ಶಂಕರಣ್ಣ, ಹಾಂ, ಈ ಬೋರ್ವೆಲ್ ಏನು ವರ್ಕ್ ಆಗಲ್ವಾ? ಆಗ್ತೈತಿ ನೀರು ಹಂಗೆ ಹೋಗ್ತೈತಿ. ಇಲ್ಲಿ ನೆಲ್ಲಿ ಹಾಕ್ರಿ ಅಂದ್ರೆ ಹಾಕ್ಲಿಲ್ಲ, ಈ ವರ್ಕು ಆಗ್ತೈತಿ. ನೀರು ಹೋಗ್ತಿದಾವೆ, ಹಂಗೆ ಹೋಗ್ತಿದೆ. ಇಲ್ಲಿ ನೆಲ್ಲಿ ಹಾಕೋದು ಅಲ್ಲ, ಈ ಬೋರ್ವೆಲ್ ಹಾಕಿರೋ ಮಶಾಣಿಕೆ ಅಂತ ಅಲ್ವಾ? ಮಶಾಣಕ್ಕೆ ಹಾಕಿದೆ. ಮತ್ತೆ ಯಾಕೆ ಇಲ್ಲಿ ಟ್ಯಾಪ್ ನೀರು ಸಪ್ಲೈ ಮಾಡ್ತಾರೆ. ಅಲ್ಲ, ಜನಕ್ಕೂ ಸಪ್ಲೈ ಆಗ್ಲಿ ತೊಂದರೆ ಇಲ್ಲ, ಬಟ್ ಇಲ್ಲೂ ಅನುಕೂಲ ಆಗ್ಬೇಕಲ್ಲ. ಮಾಡ್ತಾ ಇಲ್ಲ, ಏನೋ ಅನುಕೂಲ ಆಗ್ತಾ ಇಲ್ಲ. ಒಂದು ಟ್ಯಾಂಕ್ ಮಾಡಿದ್ರಿ ಇಲ್ಲಿ, ಯಾರಾದ್ರೂ ತೀರ್ಕೊಂಡಾಗ ಟ್ಯಾಂಕ್ ನೀರು ಹತ್ರಿ, ಇಲ್ಲಿದ್ರೆ ಹಂಗೆ ಹೋಗ್ತಾ ಅಲ್ಲ, ಒಂದು ತಾಲೂಕಲ್ಲಿ